ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. 17ನೇ ಕಂತಿನ ಹಣದಲ್ಲಿ ಇವಾಗ ಮಹಿಳೆಯರಿಗೆ ಸರ್ಕಾರ ಗುಡ್ ನ್ಯೂಸನ್ನು ಕೊಟ್ಟಿದೆ. ಹಾಗೆ ಅಕ್ಕಿ ಹಣದಲ್ಲೂ ಸಹ ಇವಾಗ ಎಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಸರ್ಕಾರ. ಸೊ ಈ ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮತ್ತು ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ 2-3 ದಿವಸದ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ 17ನೇ ಕಂತಿನ ಹಣದ ಬಗ್ಗೆ ಗುಡ್ ನ್ಯೂಸ್ ಇದೆ. ಅದು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿನೂ ಸಹ ಕೊಟ್ಟಿದ್ದೆ. ನೀವು ಆ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಏನಪ್ಪ ಅದು ಅಂದರೆ, ಇನ್ನೊಂದು 3-4 ದಿವಸದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದೆ. ಅದೇ ರೀತಿಯಾಗಿ ನಿನ್ನೆ ಬೆಳಗ್ಗೆಯಿಂದಲೇ ಇವಾಗ 17ನೇ ಕಂತಿನ ಹಣ ಸಹ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗಿದೆ. ಸೊ ಹಾಗಾಗಿ ಇದು ಹೇಗೆ ಸರ್ಕಾರ ಒಂದು ಎಲ್ಲರಿಗೂ ಮಾತನ್ನು ಕೊಟ್ಟಿತ್ತು ಅದೇ ರೀತಿ ಉಳಿಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಯಾವುದಪ್ಪ ಹಣ ಬಂದಿದೆ 17ನೇ ಕಂತಿನ ಹಣ ಅಂದರೆ, ನಿಮಗೆ ಡಿಸೆಂಬರ್ ತಿಂಗಳ ಹಣ ಬಂದಿದೆ. ಹಾಗೆ 16ನೇ ಕಂತಿನ ಹಣವನ್ನು ಇದು ಶಿವರಾತ್ರಿ ಹಬ್ಬದ ದಿನದಂದು ಬಿಡುಗಡೆ ಮಾಡಿದರು. ಅದು ನವೆಂಬರ್ ತಿಂಗಳ ಹಣ ಆಗಿತ್ತು. ಸೊ ಹಾಗಾಗಿ ಇವಾಗ ನವೆಂಬರ್ ಹಾಗೂ ಡಿಸೆಂಬರ್ 2 ತಿಂಗಳ ಹಣ ಇವಾಗ ಬಿಡುಗಡೆ ಆಗಿದೆ. ಇನ್ನು ಜನವರಿ ಹಾಗೂ ಫೆಬ್ರವರಿ ತಿಂಗಳ ಹಣ ಯಾವಾಗಪ್ಪ ಬರುತ್ತೆ ಅಂತ ನೀವು ಕೇಳೋದಾದರೆ, ಇವಾಗಷ್ಟೇ 17ನೇ ಕಂತಿನ ಹಣ ಬಿಡುಗಡೆ ಮಾಡೋದ್ರಿಂದ ಇನ್ನೊಂದಷ್ಟು ಸ್ವಲ್ಪ ದಿನ ಟೈಮ್ ತಗೊಳುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಶಿವರಾತ್ರಿ ಹಬ್ಬದ ಬಿಡುಗಡೆ ಆದಮೇಲೆ ಒಂದು 10-15 ದಿನಗಳ ನಂತರ ಅವರು ಈ ಒಂದು 17ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ 17ನೇ ಕಂತಿನ ಹಣ ಎಲ್ಲರೂ ಜನಗಳಿಗೂ ಬಿಡುಗಡೆ ಆದಮೇಲೆ ಈ ಒಂದು 18ನೇ ಕಂತಿನ ಹಣವನ್ನು ಸಹ ಅವರು ಬಿಡುಗಡೆ ಮಾಡ್ತಾರೆ. ಯಾಕಂದರೆ ಈ ಒಂದು ಜನವರಿ ತಿಂಗಳ ಹಣ ಫೆಬ್ರವರಿಲೇ ಬರಬೇಕಾಗಿತ್ತು ಅಲ್ಲೇ ನೋಡೋದಾದರೆ, ಆದರೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮಿಂದಾಗಿ ಸರ್ಕಾರ ಡಿಲೇ ಮಾಡಿದ ಕಾರಣದಿಂದಾಗಿ ಈಗ ಡಿಸೆಂಬರ್ ತಿಂಗಳ ಹಣವನ್ನು ಈ ತಿಂಗಳು ಬಿಡುಗಡೆ ಮಾಡಿದ್ದಾರೆ. ಇನ್ನು ಜನವರಿ ಹಾಗೂ ಫೆಬ್ರವರಿ ತಿಂಗಳ ಹಣ ಸಹ ಇವಾಗ ಬಿಡುಗಡೆ ಆಗಬೇಕಾಗಿದೆ. ನೋಡೋಣ ಯಾವಾಗ ಒಂದು ಸರ್ಕಾರ ಬಿಡುಗಡೆ ಮಾಡ್ತಾರೆ ಅಂತ. ಆ ರೀತಿ ಏನಾದರೂ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದ ತಕ್ಷಣ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ವಿಡಿಯೋ ಮಾಡ್ತಿದ್ದೀರಾ, ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ನಿಮಗೆ 17ನೇ ಕಂತಿನ ಹಣ ಬಿಡುಗಡೆ ಆಗಿದ್ದರೆ ನಿಮಗೆ ಯಾವ ಜಿಲ್ಲೆಯಲ್ಲಿ ಬಿಡುಗಡೆ ಆಯಿತು ಮತ್ತು ಯಾವತ್ತು ಬಿಡುಗಡೆ ಆಗಿದೆ ಅಂತ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರಿಂದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿರ್ತಾರೋ ಅವರಿಗೂ ಸಹ ಓಕೆ ಈ ಜಿಲ್ಲೆಗೆ ಬಿಡುಗಡೆ ಆಗಿದೆ, ನಮಗೂ ಬರುತ್ತೆ ಅನ್ನೋ ಒಂದು ಮಾಹಿತಿ ಸಿಗುತ್ತೆ ಅಂತಲೇ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ಒಂದು ಗೃಹಲಕ್ಷ್ಮಿ ಹಣಕ್ಕೆ ಇನ್ನು ಯಾರೆಲ್ಲ ಅರ್ಜಿನ ಸಲ್ಲಿಸಿಲ್ವೋ ದಯವಿಟ್ಟು ಇವಾಗೂ ಕೂಡ ಹೋಗಿ ನೀವು ಈ ಒಂದು ಅರ್ಜಿನ ಸಲ್ಲಿಸ್ಬೋದಾಗಿದೆ. ನಿಮಗೆ BPL ಕಾರ್ಡ್ ಇರಬೇಕಾಗುತ್ತೆ. BPL ಕಾರ್ಡ್ ಇದ್ದರೆ ನೀವು ಅರ್ಜಿನ ಸಲ್ಲಿಸ್ಬೋದು. APL ಕಾರ್ಡ್ ಇದ್ರೂ ಸಹ ಅರ್ಜಿನ ಸಲ್ಲಿಸ್ಬೋದಾಗಿದೆ. BPL ಕಾರ್ಡು ಹಾಗೂ APL ಕಾರ್ಡ್ ಯಾರ ಹತ್ರ ಇದೆ ಅವರೆಲ್ಲ ಹೋಗಿ ಅರ್ಜಿನ ಸಲ್ಲಿಸಿದ್ರೆ ನಿಮಗೆ ಆದಷ್ಟು ಬೇಗ ಈ ಒಂದು ಗೃಹಲಕ್ಷ್ಮಿ ಹಣ ಸಿಗುತ್ತೆ. ಯಾಕಂದರೆ ಸರ್ಕಾರ ಹೇಳಿರೋ ಪ್ರಕಾರ ಇದು 5 ವರ್ಷಗಳ ಕಾಲ ಅವರು ನಡೆಸೋದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ರೀತಿಯ ಅವಕಾಶವನ್ನು ಮಿಸ್ ಮಾಡ್ಕೊಬೇಡಿ. ಆದಷ್ಟು ಬೇಗ ನಿಮ್ಮ ಹತ್ರ BPL ಕಾರ್ಡ್ ಇಲ್ಲ, APL ಕಾರ್ಡ್ ಇಲ್ಲ ಅಂದರೆ ಹೋಗಿ ನೀವು ನಿಮ್ಮ ಒಂದು ರೇಷನ್ ಡಿಪೋನಲ್ಲಿ ಹೋಗಿ ಕೇಳ್ಬೋದು. ಇಲ್ಲಾಂದರೆ ಬೆಂಗಳೂರು 1 ಗ್ರಾಮ 1ನಲ್ಲಿ ಹೋಗಿ ಯಾವಾಗ ಈ ಸರ್ವರ್ ಬಿಡುಗಡೆ ಆಗಿದೆ ಅಂತ ಚೆಕ್ ಮಾಡಿಕೊಂಡು ನೀವು ಈ ಒಂದು BPL ಕಾರ್ಡ್ ಇಲ್ಲ APL ಕಾರ್ಡ್ಗೆ ಅಪ್ಲೈ ಮಾಡಿ ಇವಾಗಲೂ ನೀವು ಹೋಗಿ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿದ್ರೆ ಖಂಡಿತವಾಗೂ ನಿಮಗೆ ಹಣ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಇವಾಗ ಆಲ್ರೆಡಿ 1,21,00,000 ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದಾರೆ. ಮಿಸ್ ಮಾಡ್ಕೊಬೇಡಿ ಅಂತಲೇ ಹೇಳ್ತಾ ಇದ್ದೀನಿ. ಹಾಗೆ ಇನ್ನು ಅಕ್ಕಿ ಹಣದ ಒಂದು ಇದರಲ್ಲೂ ಸಹ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಏನು ಒಂದು ಅಕ್ಕಿ ಹಣ ಬಿಡುಗಡೆ ಮಾಡೋದು ಕಳೆದ 4-5 ತಿಂಗಳಿಂದ ಅವರು ಪೆಂಡಿಂಗ್ ಇಟ್ಟಿದ್ದರು. ಅದಾದ ಮೇಲೆ ಇವಾಗ ನವೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಸರ್ಕಾರದವರೇ ಇವಾಗ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೇನಾದರೂ ಅಕ್ಕಿ ಹಣ ಅಂದರೆ ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಅಂದರೆ ದಯವಿಟ್ಟು ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಹೇಗಪ್ಪ ಇದು ಗೊತ್ತಾಗುತ್ತೆ ಅಂದರೆ, ನೀವು ಬ್ಯಾಂಕ್ ಬ್ಯಾಲೆನ್ಸ್ನ ಕೂಡ ನಿಮ್ಮ ಮೊಬೈಲ್ ಚೆಕ್ ಮಾಡ್ಕೋಬೋದು. ಇಲ್ಲ ಅಂದರೆ DBT ಆ್ಯಪ್ ಅಂತ ಇರುತ್ತೆ, ಅದರ ಮೂಲಕನೂ ಸಹ ನೀವು ಹಣ ಬಿಡುಗಡೆ ಆಗಿದೆಯೋ ಅಲ್ವಾ, ಯಾವತ್ತು ಬಿಡುಗಡೆ ಆಗಿದೆ ಮತ್ತು ಅಲ್ಲಿ ಕರೆಂಟ್ ಇಯರ್ ಅಂತ ಚೆಕ್ ಮಾಡಿದ್ರೆ ಎಲ್ಲ ಸಹ ನಿಮಗೆ ಮಾಹಿತಿ ಸಿಗುತ್ತೆ. ನವೆಂಬರ್ ತಿಂಗಳ ಹಣ ಬಿಡುಗಡೆ ಮಾಡಿರೋದ್ರಿಂದ ಇನ್ನು ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಅಕ್ಕಿ ಹಣ ಮಾತ್ರ ಬರುತ್ತೆ ಪೆಂಡಿಂಗ್ ಇರೋದು. ಫೆಬ್ರವರಿ ತಿಂಗಳ ಏನು ಒಂದು ಅಕ್ಕಿ ಹಣ ಇತ್ತಲ್ಲ ಅದನ್ನು ಅವರು ಏಪ್ರಿಲ್ ತಿಂಗಳಲ್ಲಿ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಇವಾಗ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಹಾಗಾಗಿ ಇನ್ಮೇಲಿಂದ ಯಾರೆಲ್ಲ ಈ ಒಂದು ಅಕ್ಕಿ ಹಣನ ಪಡ್ಕೊತಾ ಇದ್ರು ಅವ್ರಿಗೆ ಅಕ್ಕಿ ಹಣ ಸಿಗೋದಿಲ್ಲ. ಪೆಂಡಿಂಗ್ ಹಣ ಏನಿತ್ತು ಅದು ಮಾತ್ರ ನಿಮಗೆ ಬರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ರೇಷನ್ ಡಿಪೋಗೆ ಹೋದರೆ ನಿಮಗೆ 10 kg ಅಕ್ಕಿಯನ್ನು ಸರ್ಕಾರದವರು ಕೊಡ್ತಾರೆ.
ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಯಾಗಿದೆ. ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿಯಾದಂಥ ನಿಮಗೆ ಡೈಲಿ ಅಪ್ಡೇಟ್ಸ್ ಸಿಗಬೇಕಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.